ನಾನಿವತ್ತು ಯಾವ ರೀತಿ ಮೆಹಂದಿ ತಲೆಗೆ ಅಪ್ಲೈ ಮಾಡ್ತೀರಂತ ತೋರಿಸ್ತೀನಿ. ನಿಮಗೂ ಕೂಡ ಯೂಸ್ ಅಲ್ಲ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಬನ್ನಿ ಮತ್ತು ಯಾವ ರೀತಿ ಹಚ್ಕೊಳ್ಬೇಕಂತ ನೋಡೋಣ. ಇವಾಗ ನಾನು 2 ಪ್ಯಾಕೆಟು ನಿಪ್ಪುರ್ ತೊಗೊಂಡಿರೋದು. ಇದು ನಿಪ್ಪುರ್ ಮೆಹಂದಿ 10 ರುಪೀಸ್ ಪ್ಯಾಕೆಟ್ ಇರುತ್ತೆ, ಇಲ್ಲಾಂದ್ರೆ ದೊಡ್ಡ ಪ್ಯಾಕೆಟ್ ಕೂಡ ತೊಗೋಬೋದು. ಹಾಗೆ ಇಲ್ಲಿ ಒಂದು ಬಟ್ಲಲ್ಲಿ ಕೂಡ ಏನು ತೊಗೊಂಡಿದ್ದೀನಿ ಅಂತ ಅದು ಕೂಡ ತೋರಿಸ್ತೀನಿ ಬನ್ನಿ. ನಾನು ಇವಾಗ 2 ನಿಪ್ಪುರ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇವಾಗ 1 ಪ್ಯಾಕೆಟ್ ನೇಶಾ ಮೆಹಂದಿ ತೊಗೊಳ್ತಾ ಇದ್ದೀನಿ. ಕೂದಲು ಶೈನ್ ಆಗಬೇಕಂದ್ರೆ ಯೂಸ್ ಮಾಡಲೇಬೇಕು. ಆವಾಗ ಕೂದಲು ಕೂಡ ಶೈನ್ ಆಗುತ್ತೆ, ಕೂದಲು ಕೂಡ ಉದ್ದ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈ ಬಟ್ಲಲ್ಲಿ ಏನಿರೋದಂದರೆ ನಾನು ಮಾಡ್ತಾ ಇರೋದು ಏನಂತ ತೋರಿಸ್ತೀನಿ, ಅದು ಕೂಡ ಬನ್ನಿ ಏನಂತ ಮಾಡ್ತೀನಿ ಅಂತ. ಇಲ್ಲಿ ಒಂದು ಸ್ಟೋವ್ ಮೇಲೆ ಒಂದು ಬಾಂಡೆ ಇಟ್ಕೊಂಡು ಅದರಲ್ಲಿ 1 ಗ್ಲಾಸಷ್ಟು ನೀರು ಹಾಕೋಬೇಕು. ಒಂದು ಟೀ ಕುಡಿಯೋ ಗ್ಲಾಸ್ ಇದ್ದರೆ ಅದರಿಂದ 3 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ, ಇಲ್ಲ ದೊಡ್ಡ ಗ್ಲಾಸ್ ಇದ್ದರೆ 1 ಗ್ಲಾಸಷ್ಟು ಹಾಕೋಬೋದು. ನೀರು ಹಾಕ್ಕೊಂಡು ನೀರಿಗೆ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು. ಇವಾಗ ನೀರಿಗೆ ಕುದಿ ಬಂದಮೇಲೆ ನಾನು 2 ಸ್ಪೂನಷ್ಟು ಟೀ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಸ್ಪೂನಷ್ಟು ಟೀ ಪೌಡ್ರ್ ಬೇಕಾಗುತ್ತೆ, ಯಾಕಂದರೆ ತುಂಬಾ ಕೂದಲಿಗೆ ಒಂಥರ ಶೈನ್ ಕೊಡುತ್ತೆ. ಅದ್ರ ಜೊತೆಗೆ ಲವಂಗ ಕೂಡ ಹಾಕ್ತೀವಲ್ಲ, ಕೂದಲ ಕೂಡ ಕಪ್ಪಾಗುತ್ತೆ. ಹಾಗೆ 2 ಕೂಡ ಬಳಸ್ಕೊಳ್ಳಿ, ತುಂಬಾ ಶೈನ್ ಆಗುತ್ತೆ ಮತ್ತು ಕೂದಲ ಕೂಡ ಉದ್ದ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಾನು ಇದು ಜಾಸ್ತಿ ಹೊತ್ತು ಕುದಿಸ್ತೀನಿ. ಆಲ್ಮೋಸ್ಟ್ ಒಂದು 5ರಿಂದ 7 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ಸಣ್ಣ ಇಟ್ಕೊಂಡು ಕುದಿಯೋಕ್ಕೆ ಬಿಡಿ. ಅಲ್ಲಿವರೆಗೂ ಕುದಿಸ್ತಾ ಹೋದರೆ ಅದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನಾವು ಗಡಿಬೇಡಿಯಲ್ಲಿ ಕುದಿಸಿದ್ರೆ ಅದು ಕಲರ್ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಎಷ್ಟು ನೀರು ಹಾಕ್ಕೊಂಡಿರ್ತೀವಲ್ಲ ಅದು ಕುದ್ದು ಅರ್ಧದಷ್ಟು ನೀರು ಹಾಕಬೇಕು. ಅಲ್ಲಿವರೆಗೂ ನಾವು ಕುದಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀರಿಗೆ ಎಷ್ಟು ಕಲರ್ ಬಂದಿರೋದಂತ. ಕುದ್ದು ಟೀ ಪೌಡ್ರ್ ಹಾಕ್ಕೊಂಡಿರ್ತೀವಿ, ಅದು ಒಂಥರ ನಾವು ಡಿಕೈಷನ್ ಮಾಡೋ ರೀತಿಯೇ ಕಲರ್ ಬರುತ್ತೆ. ಲವಂಗ ಹಾಕೋದ್ರಿಂದ ಅದಕ್ಕೆ ಸ್ವಲ್ಪ ಕಲರ್ ಜಾಸ್ತಿ ಬರುತ್ತೆ. ಇಷ್ಟು ಕುದ್ದು ಅರ್ಧದಷ್ಟು ಆದಮೇಲೆ ನಾವು ಸೋಸಿ ಒಂದು ಬಟ್ಲಲ್ಲಿ ಹಾಕೋಬೇಕು. ನೋಡಿ, ಎಷ್ಟು ಬ್ಲ್ಯಾಕ್ ಟೀ ಅಂತಲ್ಲ, ಬ್ಲ್ಯಾಕ್ ಟೀ ಎಷ್ಟು ಕಪ್ಪಾಗಿರೋದಂತ ನೋಡ್ಬೋದು. ನಾನು ಬೌಲಲ್ಲಿ ಹಾಕಿ ತೊಗೊಂಡು ಬಂದಿದ್ದೀನಿ. ಇದು ತಣ್ಣಗಾಗಬೇಕು ನೋಡಿ, ಬಿಸಿ ಇರಬಾರ್ದು, ತಣ್ಣಗಿರೋದು ತೊಗೋಬೇಕು. ಬಿಸಿ ಹಾಕೋಬಾರ್ದು. ಸ್ವಲ್ಪ ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಇವಾಗ ಬನ್ನಿ ನಾನು ಯಾವ ರೀತಿ ಕಲಿಸ್ಕೊಳ್ತೀನಿ ಅಂತ ತೋರಿಸ್ತೀನಿ. ಇವಾಗ ಫಸ್ಟಿಗೆ ನಾನು ನಿಪ್ಪುರ್ ತೊಗೊಳ್ತಾ ಇರೋದು. 2 ಪ್ಯಾಕೆಟ್ ನಿಪ್ಪುರ್ ಮೆಹಂದಿ ತೊಗೊಂಡಿದ್ದೀನಲ್ಲ ಅದು ತೊಗೊಳ್ತೀನಿ. ನೀವು ನಿಪ್ಪುರ್ ಬದಲಾಗಿ ಗಣೇಶ್ ಮೆಹಂದಿ ಕೂಡ ಯೂಸ್ ಮಾಡ್ಕೋಬೋದು. ನಿಪ್ಪುರ್ ನಾರ್ಮಲಿ ಯಾವುದೇ ಮೆಹಂದಿ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ 2 ಪ್ಯಾಕೆಟ್ ಅಷ್ಟು ನಾನು ನಿಪ್ಪುರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಜಾಸ್ತಿ ಇದ್ದರೆ ಅದಕ್ಕೆ ಒಂದು ಬಟ್ಲಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಅನ್ಬೋದು, ಯಾಕಂದರೆ ಈ ರೀತಿ ಕೂಡ ಅಪ್ಲೈ ಮಾಡೋದ್ರಿಂದ ತಲೆಗೆ ಕೂದಲು ಕೂಡ ಗ್ರೋತ್ ಜಾಸ್ತಿ ಆಗುತ್ತೆ. ತಲೆ ಕೂದಲು ಮತ್ತು ಈ ರೀತಿ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಶೈನ್ ಹಾಗೆ ತುಂಬ ಜಾಸ್ತಿ ದಿನ ಬರುತ್ತೆ ಬಾಳಿಕೆ. ಯಾಕಂದರೆ ನಾವು ಜಾಸ್ತಿ ಎಲ್ಲ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಜಾಸ್ತಿ ದಿವಸ ಅದೇನು ಶೈನ್ ಇರೋದಿಲ್ಲ. ಒಂದು ವಾರ ಇಲ್ಲದ್ರೆ ಒಂದು 2 ವಾರ ಅಷ್ಟೇ ಇರೋದು. ಹಾಗಾಗಿ ಈ ರೀತಿ ನಾವು ಮನೆಯಲ್ಲಿ ಯೂಸ್ ಮಾಡೋದೆಲ್ಲ ಬಳಸ್ಕೊಂಡು ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನೋಡಿ, ನಾನು ಒಂದೇ ಒಂದು ಪ್ಯಾಕೆಟು ನಿಶಾ ಮೆಹಂದಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅದು ಕೂಡ ಸ್ಕಿಪ್ ಮಾಡ್ಕೋಬೋದು. ನಾವೀಗ ಇದು ಕಾಲ ಟೀ ಹಾಕ್ತೀವಲ್ಲ, ಅದ್ರ ಜೊತೆಗೆ ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ನೋಡಿ, ನಾನು ಇದು ಕಲಿಸ್ಕೊಳ್ಳೋದಕ್ಕೆ 1 ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಇದು ಕಲಿಸ್ತಾ ಇದ್ದೀನಿ. ಎಲ್ಲ ಕೂಡ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನೀಗ ಈ ಟೀ ಕುದಿಸಿರೋಂಥ ಬ್ಲ್ಯಾಕ್ ಟೀ ಇರುತ್ತಲ್ಲ, ಅದೆಲ್ಲ ಸ್ವಲ್ಪನೇ ಹಾಕ್ತಾ ಕಲಿಸ್ತಾ ಬರಬೇಕು. ನಿಮಗೆ ತಲೆಗೆ ಅಪ್ಲೈ ಮಾಡೋದಕ್ಕೆ ಯಾವ ರೀತಿ ಹದ ಬೇಕಲ್ವ ಅದೇ ಥರವಾಗಿ ಕಲಿಸ್ಕೊಂಡ್ಬಿಡಿ. ಜಾಸ್ತಿ ಗಟ್ಟಿಯಾಗಿ ಕೂಡ ಇಲ್ಲ, ಜಾಸ್ತಿ ತೆಳುವಾಗಿ ಇಲ್ಲ, ಮೀಡಿಯಮ್ ಆಗಿ ಕಲಿಸ್ಕೋಬೇಕು. ಈ ರೀತಿ ಎಲ್ಲ ಕಲಿಸ್ಕೊಂಡಾದ್ಮೇಲೆ ನೀವು ರಾತ್ರಿ ಇಡೀ ಇಡ್ಬೋದು, ಇಲ್ಲಾಂದರೆ ಒಂದು 5ರಿಂದ 4 ಗಂಟೆಗಳ ಕಡೆ ರೆಸ್ಟ್ ಮಾಡೋದಕ್ಕೆ ಇಟ್ಟು ಮತ್ತು ಆಮೇಲೆ ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಶೈನ್ ಬರುತ್ತೆ. ಅಪ್ಲೈ ಮಾಡ್ಕೊಂಡಾದ್ಮೇಲೆ ಕೂಡ ತಲೆಗೆ 1 ಅವರ್ ಇಲ್ಲ 2 ಅವರಷ್ಟು ತಲೆಗೆ ಇಟ್ಕೋಬೇಕು. ಅಲ್ಲಿವರೆಗೂ ತೊಳ್ಕೊಬಾರ್ದು. 2 ಅವರಷ್ಟು ಇಟ್ಕೊಂಡ್ವಿ ಅಂದರೆ ತುಂಬಾ ಶೈನ್ ಕೊಡುತ್ತೆ. ತಲೆ ಕೂದಲು ಕೂಡ ತುಂಬಾ ಶೈನ್ ಕೂಡ ಇರುತ್ತೆ ಮತ್ತು ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ ತಲೆಗೆ. ಇವಾಗ ನೋಡಿ, ಲವಂಗ ಹಾಕಿರ್ತೀವಲ್ಲ, ಲವಂಗ ಹಾಕೋದ್ರಿಂದ ತುಂಬಾ ಯೂಸ್ಫುಲ್ ಆಗೋದು. ಇವಾಗ ನೋಡಿ, ನಾನು ಚೆನ್ನಾಗಿ ಸ್ಪೂನಿಂದ ಕಲಿಸ್ತಾ ಇದ್ದೀನಿ. ನೀವು ಬೇಕಾದರೆ ಕೈಯಿಂದ ಕೂಡ ಕಲಿಸ್ಕೋಬೋದು. ಇವಾಗ ನೋಡಿ ಕಲಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೇಕಾಗುತ್ತಲ್ವ, ಇನ್ನೊಂದು ಸ್ವಲ್ಪ ಹಾಗೆ ಉಳಿದಿತ್ತು, ಅದು ಕೂಡ ಸೋಸ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ, ಆಲ್ಮೋಸ್ಟು ಕಲಿಸೋದಕ್ಕೆ ನೋಡಿ, ಇದಕ್ಕೆ 1 ಗ್ಲಾಸಷ್ಟು ಅಂದರೆ 1.5 ಬಟ್ಲಷ್ಟು ನಾನು ಇದು ಕುದ್ದು ಅಷ್ಟು ಆಗಿರೋದೆಲ್ಲ ತೊಗೊಂಡಿರೋದು. ಸ್ವಲ್ಪ ಉಳಿಯುತ್ತೆ. ಅದು
ಜಾಸ್ತಿನೂ ಹಾಕ್ಕೊಳ್ಬೇಡಿ, ಎಷ್ಟಾಗುತ್ತೆ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀರು ಮಾತ್ರ ಹಾಕೋದಕ್ಕೆ ಹೋಗಬೇಡಿ. ಬೇಕಾದರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ, ನೀರು ಮಾತ್ರ ಆ್ಯಡ್ ಮಾಡಬೇಡಿ. ನೀರು ಆ್ಯಡ್ ಮಾಡಿದ್ವಿ ಅಂದರೆ ಚೆನ್ನಾಗಿ ಕಲರ್ ಬರೋದಿಲ್ಲ. ಹಾಗಾಗಿ ಇದೇ ಥರ ಕಲಿಸ್ಕೋಬೇಕಾಗುತ್ತೆ. ಬೇಕಾದರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ ಅದು ಕೂಡ. ಇವಾಗ ನೋಡಿ ನಾನು ಎಲ್ಲ ಕೂಡ ಕಲಿಸ್ತಾ ಈ ರೀತಿ ಹದ ಬರೋ ರೀತಿ ಕಲಿಸ್ತಾ ಇದ್ದೀನಿ. ನಾನು ಒಂದು ಸರ್ತಿ ಫಸ್ಟಿಗೂ ಕೂಡ ತೋರಿಸಿದ್ದೀನಿ, ಅದು ಕೂಡ ವಿಡಿಯೋ ಇರೋದು, ನೀವು ಕೂಡ ಹೋಗಿ ನೋಡ್ಕೋಬೋದು. ತುಂಬಾ ಸಖತ್ತಾಗಿ ಅದು ಕೂಡ ತುಂಬಾ ಯೂಸ್ ಆಗುತ್ತೆ ಆ ರೀತಿ ಕೂಡ ಹಚ್ಕೊಳ್ಳೋದ್ರಿಂದ. ಇವಾಗ ನೋಡಿ ಎಲ್ಲ ಕೂಡ ಕಲಿಸಿದ್ದೀನಿ, ಎಷ್ಟು ಚೆನ್ನಾಗಿ ಈ ರೀತಿ ಕರೆಕ್ಟಾಗಿರೋದು. ಬೇಕಾದರೆ ನೀವು ಕೈಯಿಂದ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರ್ತಿ, ಆದರೆ ಕೈಯಿಂದ ಕೂಡ ಕಲಿಸ್ಕೋಬೋದು. ನೋಡಿ ಎಷ್ಟು ಬ್ಲ್ಯಾಕ್ ಆಗ್ತಾ ಇರೋದಂಥ ಕಲರ್ ಕೂಡ ನೋಡಿ ಎಷ್ಟು ಶೈನ್ ಆಗಿರೋದು. ಇನ್ನೂ ನಾವು ಜಾಸ್ತಿ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಟ್ವಿ ಅಂದರೆ ಜಾಸ್ತಿ ಕಲರ್ ಬರುತ್ತೆ. ಹಾಗಾಗಿ ಈ ರೀತಿ ಮಾಡಿ ಇಟ್ಬಿಡಿ, ಒಂದು 5 ಗಂಟೆ ಇಲ್ಲ ರಾತ್ರಿ ಇಡೀ ಇಡಬೇಕು. ಇಟ್ಟು ಬೆಳಗ್ಗೆ ಹಚ್ಕೊಂಡ್ರೂ ಕೂಡ ಪರವಾಗಿಲ್ಲ, ತುಂಬಾ ಶೈನ್ ಬರುತ್ತೆ ಕೂದಲ. ನಾನಿದು ಜಾಸ್ತಿ ಹೊತ್ತೇನು ಇಡ್ತಾ ಇಲ್ಲ, ಯಾಕಂದರೆ ನಾನು ಸ್ವಲ್ಪ ಗಡಿಬಿಡಿಯಲ್ಲಿದ್ದೀನಿ. ಅದಕ್ಕೋಸ್ಕರ ಬೆಳಗ್ಗೆ ನಾನು ಎದ್ದ ತಕ್ಷಣ ಕಲಿಸ್ಕೊಂಡಿದ್ದೀನಿ. ಮತ್ತು 10 ಗಂಟೆಗೆ ಹಚ್ಕೊಂಡು ಮತ್ತು ನನ್ನ ತಲೆಗೆ 12 ಗಂಟೆಗಳ ಕಾಲ ಇಟ್ಕೊಂಡು ವಾಶ್ ಮಾಡ್ಕೊಂಡು ಬಿಡ್ತೀನಿ. ಹಾಗಾಗಿ ನೀವು ಕೂಡ ರಾತ್ರಿ ಇಡೀ ಇಟ್ಕೋಬೋದು ಬೇಕಂದರೆ. ಇವಾಗ ನೋಡಿ ನಾನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ರೀತಿ ಕೈಯಿಂದ ಕೂಡ ಕಲಿಸ್ಕೊಂಡ್ವಿ ಅಂದರೆ ಚೆನ್ನಾಗಿ ಅದು ಅಪ್ಲೈ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಮತ್ತು ನಾವು ತಲೆಗೆ ಅಪ್ಲೈ ಮಾಡಿದ ತಕ್ಷಣ ನಾವು ಹಾಗೆ ಗಾಳಿ ಆಡೋದಕ್ಕೆ ಬಿಡಬಾರ್ದು. ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೋಬೇಕು ತಲೆಗೆ. ಆ ರೀತಿ ಹಾಕೋದ್ರಿಂದ ಒಳಗಡೆ ಹಸಿ ಹಾಗೆ ಇರುತ್ತೆ, ಅದು ಮತ್ತೆ ಜಾಸ್ತಿ ಕಲರ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ಹಸಿ ಇಟ್ಕೋಬೇಕು, ತಲೆಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡ್ಬಿಡಿ. ನಾನು ಮತ್ತೊಂದು ಸರ್ತಿ ನಾನು ಯಾವಾಗಾದ್ರೂ ಹಚ್ಕೊಳ್ವಾಗ ಅದು ವಿಡಿಯೋ ಕೂಡ ತೋರಿಸ್ತೀನಿ. ಸ್ವಲ್ಪ ನನಗೆ ಹಚ್ಚೋರು ಯಾರಿದ್ದಿಲ್ಲ, ಹಾಗಾಗಿ ನೀವು ಅದು ವಿಡಿಯೋ ಕೂಡ ತೋರಿಸಿಲ್ಲ. ಮತ್ತೊಂದು ಸರ್ತಿ ತೊಗೊಂಡು ಬರ್ತೀನಿ ಆ ವಿಡಿಯೋ ಕೂಡ. ಇವಾಗ ನೋಡಿ ಕೈಯಿಂದ ಕೂಡ ಕಲಿಸ್ಕೊಂಡಿದ್ದೀನಿ, ಎಷ್ಟು ಕಲರ್ ಬರ್ತಾರೋ ಅಂತ ನೋಡ್ಬೋದು. ಹಾಗಿದ್ರೆ ಇವತ್ತಿಂದ ಈ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಯೂಸ್ ಆದರೆ ನನ್ನ ವಿಡಿಯೋಕ್ಕೂ ಕೂಡ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಹತ್ರ ಕೂಡ ಈ ರೀತಿ ಬ್ರಷ್ ಇದ್ದರೆ ಬ್ರಷಿಂದ ಕೂಡ ಅಪ್ಲೈ ಮಾಡಿ, ತುಂಬಾ ಚೆನ್ನಾಗಿ ಎಲ್ಲ ಕಡೆ ಅಂಟ್ಕೊಳ್ಳುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿಂದ ಈ ಟಿಪ್ಸ್ ಯಾವ ರೀತಿ ಅನಿಸ್ತಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ಪೂರ್ತಿ ಎಂಡ್ವರೆಗೂ ವಿಡಿಯೋ ನೋಡಿದ್ರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಕೇಳ್ಕೊಳ್ತಾ, ಮತ್ತೊಂದು ಸರ್ತಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ. ಮತ್ತೊಂದು ಸರ್ತಿ ನಿಮಗೆಲ್ಲರಿಗೂ ಕೂಡ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.